ಹಲೋ ಎವ್ರಿವನ್, ನಾನಿವತ್ತು ರೆಸನ್ ಫೋಟೋ ಫ್ರೇಮ್ನ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಬೇರೆ ಮೆಥಡಲ್ಲಿದೆ, ಇದೇ ಬೇರೆ ಮೆಥಡಲ್ಲಿದೆ. ಸೊ ನೀವು ಯಾರು ಆ ವಿಡಿಯೋನ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಆ್ಯಡ್ ಮಾಡಿರ್ತೀನಿ. ಅದೇ ಬೇರೆ ರೀತಿ ಮೆಥಡಲ್ಲಿ ಮಾಡಿದ್ದೀನಿ. ನಾನು ಇವಾಗ ಇದನ್ನು ಮಾಡ್ತಾ ಇರೋದು 2:1 ರೇಷಿಯೋನಲ್ಲೇ ನಾನು ಈ ರೆಸನ್ನ ತೊಗೊಂಡಿರೋದು. ಇದನ್ನು ನೀಟಾಗಿ 2:1 ರೇಷಿಯೋನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರೆಸನ್ ಎನ 2 ಕ್ಯಾಪಷ್ಟು ಹಾಕ್ಕೊಂಡ್ರೆ ರೆಸನ್ ಬಿನ 1 ಕ್ಯಾಪಷ್ಟು ಹಾಕ್ಕೋಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ಮೋಲ್ಡ್ನ ಕ್ಲೀನ್ ಮಾಡಿಕೊಂಡು ಫಸ್ಟು ನಂತರ ನಾನು ಕಲರ್ನ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ಇಲ್ಲಿ ಫುಲ್ಲು ಮೋಲ್ಡ್ ಕವರ್ ಆಗೋ ಥರ ರೆಸನ್ ಹಾಕ್ಕೋತಾ ಇಲ್ಲ, ನಾನು ಫಸ್ಟು ಹಾಕ್ಕೋತಾ ಇದ್ದೀನಿ. ಇಲ್ಲಿ 2 ಶೇಡ್ ಕಲರ್ನ ತೊಗೊಂಡಿದ್ದೀನಿ. ನಾನು ಎರಡೂ ಬೇರೆ ಬೇರೆ ಮಿಕ್ಸ್ ಮಾಡಿಕೊಂಡು ಲೈಟಾಗಿ 1 ಲೇಯರ್ ಬರೋ ಥರ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇದನ್ನು ನಾನು ಡ್ರೈ ಮಾಡಿ ಇದ್ರ ಮೇಲೆ ಫೋಟೋಸ್ನ ಅಟ್ಯಾಚ್ ಮಾಡಿ ಮತ್ತೆ ರೆಸನ್ನ ಹಾಕಬೇಕಾಗುತ್ತೆ. ಫಸ್ಟ್ ಮೆಥಡಲ್ಲಿ ಮಾಡಿರೋದ್ರಲ್ಲಿ ನಾನು ಒಂದೇ ಸಲ ಕಲರ್ದು ರೆಸನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡು ಆವಾಗಲೇ ಫೋಟೋನ ಹಾಕಿ ಅದ್ರ ಮೇಲೆ ರೆಸನ್ನ ಹಾಕಿ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗೋ ಥರ ಮಾಡಿರೋದು. ಈ ಮೆಥಡಲ್ಲಿ ಮಾಡ್ತಾ ಇರೋದು, ಈ ಥರ ಮಾಡ್ತಾಯಿರೋದು. ಒನ್ ಡೇ ಡ್ರೈ ಮಾಡಿ ಆಮೇಲೆ ಗ್ಲೂನ ಹಾಕಿ ಅಂಟಿಸಿ ಮಾಡ್ತಾ ಇರೋದು. ಸೊ ಅದಕ್ಕೆ ನೀವು ಆ ವಿಡಿಯೋನು ನೋಡಿ, ಆವಾಗ ಗೊತ್ತಾಗುತ್ತೆ. ಈ ಮೆಥಡ್ ಮಾಡೋದ್ರಿಂದ ಟೈಮ್ ಜಾಸ್ತಿ ಬೇಕಾಗುತ್ತೆ, ಬಟ್ ಮಾಡೋದಕ್ಕೆ ಫೋಟೋ ಅಟ್ಯಾಚ್ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ರೆಸನ್ನ ಹಾಕಿ ಅದನ್ನು 1 ನೈಟ್ ಫುಲ್ಲು ಅದನ್ನು ಡ್ರೈ ಆಗಾಕ್ಬಿಟ್ಟು ನಂತರ ತೆಗೆದ್ಬಿಟ್ಟು ಇವಾಗ ಫೋಟೋನ ನಾನಿಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದು. ಫೋಟೋನ ಅಂಟಿಸೋದಕ್ಕೆ ನಾನಿಲ್ಲಿ ಗ್ಲೂನ ಯೂಸ್ ಮಾಡ್ಕೊಂಡು ಅಂಟಿಸ್ತಾ ಇದ್ದೀನಿ. ಗಮ್ ಹಾಕಿ ಅಂಟಿಸಿದ್ರೆ ನಾವು ಹಾಕಿದ ವಸ್ತುಗಳು ನೀಟಾಗಿ ಎಲ್ಲೂ ಶೇಕ್ ಆಗ್ದಂಗೆ ಅಲ್ಲೇ ಇರುತ್ತೆ. ಹಾಗೇನೂ ಬೇಕಾದರೂ ಮಾಡ್ಬೋದು, ಬಟ್ ಅದು ರೆಸನ್ನ ಮತ್ತೆ ಮೇಲೆ ಹಾಕಿದಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ನಾನು ಫಸ್ಟ್ ವೀಡಿಯೋದಲ್ಲಿ ಮಾಡಿರೋದು ಅದೇ ಮೀನ್ಸ್ ರೆಸನ್ ಹಾಕಿದ ತಕ್ಷಣ ಫೋಟೋ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ಫೋಟೋ ಈ ಸರ ಇದೆಲ್ಲ ಆರ್ಗನೈಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಥರ ಮಾಡೋದ್ರಿಂದ ಇದು ಟೈಮ್ ಹಿಡಿಯುತ್ತೆ, ಬಟ್ ಈಸಿಯಾಗಿ ಆರ್ಗನೈಸ್ ಮಾಡ್ಕೋಬೋದು. ನಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೇ ನೀಟಾಗಿ ಇಡ್ಬೋದು, ಸ್ವಲ್ಪನೂ ಶೇಕ್ ಆಗೋಲ್ಲ. ಹಾಗೆ ನನ್ನ ವಿಡಿಯೋ ಮಿಡಲಲ್ಲಿ ಸ್ವಲ್ಪ ಬ್ಲರ್ ಆಗಿದೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಮತ್ತೆ ಮಾಡೋಕ್ಕಾಗಲ್ಲ ಅಲ್ವಾ, ಆಲ್ರೆಡಿ ಮಾಡಿಬಿಟ್ಟಿದ್ದೀನಲ್ಲ. ಸೊ ಅದಕ್ಕೆ ಇದೇ ವಿಡಿಯೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನೇಮ್ದೆಲ್ಲ ಎಡಿಟ್ನ ಮಾಡಿಬಿಟ್ಟು ಫೋಟೋ ಮುಗಿದು ಪುಟ್ ಪ್ರಿಂಟ್ ಮೇಲೆ ನೇಮು, ಡೇಟ್ ಆಫ್ ಬರ್ತು ಇದನ್ನೆಲ್ಲ ಹಾಕಿ ಪ್ರಿಂಟ್ ಮಾಡಿಸಿದ್ದೀನಿ. ಈ ಥರ ಮಾಡೋದ್ರಿಂದ ಆ ಪುಟ್ಟದು ಫೋಟೋನೂ ಹಾಕ್ದಂಗೆ ಆಗುತ್ತೆ, ನೇಮು ಅದೆಲ್ಲ ಡೀಟೇಲ್ಸ್ ಹಾಕ್ದಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಮೆಥಡಲ್ಲಿ ಮಾಡಿದ್ದೀನಿ. ಎಕ್ಸ್ಟ್ರಾ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿದ್ರೆ ಜಾಗ ಸಾಕಾಗಲ್ಲ, ಜಾಸ್ತಿ ಫೋಟೋಸ್ನ ಹಾಕೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಈ ಥರ ಹಾಕಿದ್ದೀನಿ ನಾನು. ಇನ್ನು ಆ ಕೈಗೆ ಹಾಕಿದ್ದು ಕಪ್ಪು ಮಣಿ ಬೀಡ್ಸ್ನ ಒಂದನ್ನು ಹಾರ್ಟ್ ಶೇಪ್ ಮಾಡಿದ್ದೀನಿ ಫೋಟೋ ಮೇಲಿಟ್ಟು. ಎರಡೂ ಮಾಡೋಕ್ಕೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದನ್ನು ಬಿಚ್ಚಿಬಿಟ್ಟು ಅದು ಮೋಡ್ ಮೇಲೆ ಎಲ್ಲ ಸ್ಪ್ರೆಡ್ ಮಾಡಿದ್ದೀನಿ, ಡೆಕೋರೇಟಿವ್ ಆಗೂ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನಂತರ ಮತ್ತೆ 2:1 ರೇಷಿಯೋನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಸನ್ನ ಒಂದು ಸ್ವಲ್ಪನೂ ಬಬಲ್ಸ್ ಬರಬಾರ್ದು, ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ರೆಸನ್ನ ಹಾಕ್ತಾ ಬರಬೇಕು. ಅದು ಒಂದು ಕಡೆಯಿಂದ ಹಾಕಬೇಕು. ಫಸ್ಟು ಕಾರ್ನರಲ್ಲಿ ಫಿಲ್ ಮಾಡ್ಕೊಳ್ಳಿ, ನಂತರ ಮಿಡಲಲ್ಲೆಲ್ಲ ಹಾಕ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ಆಲ್ರೆಡಿ ಕೆಳಗಡೆ ಕಲರ್ದು ಮಾಡಿರೋದು ಡ್ರೈ ಆಗಿರುತ್ತಲ್ವ, ನಮಗೆಲ್ಲ ಹಾಕ್ತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಇದು ಫುಲ್ಲು ವಾಟರ್ ಕಲರ್ ಇರೋದ್ರಿಂದ. ಅದಕ್ಕೆ ಫಸ್ಟು ಕಾರ್ನರಿಂದ ನೀಟಾಗಿ ಫಿಲ್ ಮಾಡ್ಕೊಂಡು ಬಂದು ಆಮೇಲೆ ಮಿಡಲಲ್ಲಿ ಹಾಕ್ಕೊಂಡ್ರೆ ಎಲ್ಲ ಒಂದು ಲೆವೆಲಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಒಂದು ಫ್ಲವರ್ನ ಅಟ್ಯಾಚ್ ಮಾಡಿದ್ದೀನಿ, ಅದಕ್ಕೆ ರಿಬ್ಬನ್ ಹಾಕಿದ್ದೀನಿ. ಯಾಕೆಂದರೆ ಆ ರೆಸನ್ ಆ ಥರ ಪೇಪರ್ ಥರ ಎಲ್ಲ ಇರೋದ್ರನ್ನ ಅದು ರೆಸನ್ ಎಳ್ಕೊಬಿಡುತ್ತೆ, ಆವಾಗ ಅದು ಫುಲ್ಲು ಡ್ರೈ ಗಟ್ಟಿ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ರಿಬ್ಬನ್ ಹಾಕಿ ಮೇಲೆ ಇದು ಮಾಡಿದ್ದೀನಿ. ಇದು ನಾನು ಫುಲ್ ಡ್ರೈ ಆದಮೇಲೆ ಆ ರಿಬ್ಬನ್ ತೆಗಿತೀನಿ ಫ್ಲವರ್ದು. ಅದು ಪಾಪುದು ಫಸ್ಟ್ ಯೂಸ್ ಮಾಡಿ ಸ್ಲಿಪ್ಪರ್ದು ಮೆಮೊರೀಸ್ದು, ಅದಕ್ಕೆ ಡೆಕೋರೇಟಿವ್ ಆಗು ಇರುತ್ತೆ ಅಂತ ಹೇಳ್ಬಿಟ್ಟು ಆ ಫ್ಲವರ್ಸ್ನೇ ಅಟ್ಯಾಚ್ ಮಾಡಿದ್ದೀನಿ ನಾನು. ಇವಾಗ ನೋಡಿ, 1 ಡೇ ಆದಮೇಲೆ 12 to 18 hours ಇಟ್ಟಿದ್ಮೇಲೆ ರೆಸನ್ ಆರ್ಟ್ ಮೋಡು ರೆಡಿ ಆಗಿದೆ. ರೆಸನ್ ಫೋಟೋ ಫ್ರೇಮು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೀವು ಬೇಕಾದರೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.